ತಾಲೂಕಿನ ಹಲವಾರು ಶಾಖಾ ಗ್ರಂಥಾಲಯದಲ್ಲಿ ವಿಶ್ವ ಪುಸ್ತಕ ಮತ್ತು ಕೃತಿ ಸ್ವಾಮ್ಯ ದಿನಾಚರಣೆಯನ್ನು ಪುಸ್ತಕ ಪ್ರದರ್ಶನ ಮಾಡಿ ಭಾರತೀಯ ಗ್ರಂಥಾಲಯ ಪಿತಾಮಹ ಪದ್ಮಶ್ರೀ ಡಾಕ್ಟರ್ ರಂಗನಾಥನ್ ಶಾರದಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹೂವಿನ ಹಾರ ಹಾಕಿ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು. 1995 ಏಪ್ರಿಲ್ 23ರಿಂದ ವಿಶ್ವ ಪುಸ್ತಕ ದಿನವನ್ನಾಗಿ ಆಚರಿಸುವಂತೆ ಯುನೆಸ್ಕೋ ಘೋಷಿಸಿದೆ. ಮಹಾಕವಿ, ನಾಟಕ ಬರಹಗಾರ ವಿಲಿಯಂ ಶೇಕ್ಸ್ಪಿಯರ್ ಮತ್ತು ಇತರ ಮಹಾನ್ ನಾಯಕರ ನೆನಪಿಗಾಗಿ ಈ ದಿನವನ್ನು ವಿಶ್ವ ಪುಸ್ತಕ ಮತ್ತು ಕೃತಿ ಸ್ವಾಮ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಗ್ರಂಥಾಲಯದಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡು ನಿರಂತರ ಓದುವ ಮೂಲಕ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಎಂದು ಮಲ್ಲಪ್ಪ ಗುಡ್ಲಾನೂರು ಶಾಖಾ ಗ್ರಂಥಾಲಯ ಅಧಿಕಾರಿ ಮಾತನಾಡಿದರು. ಒಬ್ಬ ವ್ಯಕ್ತಿಯ ಜ್ಞಾನವನ್ನು ಹೆಚ್ಚಿಸಲು ಹಾಗೂ ಆತನ ಮನೋವಿಕಾಸನಕ್ಕೆ ಪುಸ್ತಕಗಳು ಸಹಾಯ ಮಾಡುತ್ತವೆ. ಪುಸ್ತಕಗಳು ನಮ್ಮ ಯೋಚನಾ ಶಕ್ತಿಯನ್ನು ವೃದ್ಧಿಸುತ್ತವೆ ಎಂದು ಶ್ರೀ ಎಸ್.ಎಂ. ರವೀಂದ್ರನಾಥ ಸ್ವಾಮೀಜಿ ಮಾತನಾಡಿದರು. ಓದುವ ಹವ್ಯಾಸವನ್ನು ಹೆಚ್ಚಿಸಲು ಪುಸ್ತಕಗಳು ದಾರಿ ದೀಪವಾಗಿವೆ. ಪುಸ್ತಕಗಳು ನಮ್ಮ ಸ್ನೇಹಿತರು ಇದ್ದಂತೆ. ಹಾಗಾಗಿ ಎಲ್ಲರೂ ಗ್ರಂಥಾಲಯಕ್ಕೆ ಬಂದು ನಿರಂತರ ಅಭ್ಯಾಸವನ್ನು ಮಾಡಿ ಎಂದು ಗೀತಾ ನಾಗರಾಜ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿ. ಮಂಜುನಾಥ್ ಶಿಕ್ಷಕರು, ವೈ.ಎಂ. ವಿಜಯಕುಮಾರ್ ಶಿಕ್ಷಕರು, ಬಾರಿ ಮಾಂತೇಶ್ ನಿವೃತ್ತ ಮುಖ್ಯೋಪಾಧ್ಯಾಯರು, ಬಚ್ಚೇನಹಳ್ಳಿ ಈಶಪ್ಪ ನಿವೃತ್ತ ಹಿರಿಯ ಫಾರ್ಮಸಿ ಅಧಿಕಾರಿ ಕಲ್ಲೇಶಪ್ಪ, ಅಂಚೆ ಇಲಾಖೆ ನೌಕರರು, ವಿದ್ಯಾರ್ಥಿಗಳು, ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು, ಸಾರ್ವಜನಿಕರು, ಮಹಿಳೆಯರು ಮತ್ತು ಮಕ್ಕಳು, ಗ್ರಂಥಾಲಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ತಂದೆಯನ್ನು ತಿಳ್ಕೊಂಡು ಬಾ ಅಂತ ಕೇಳಿದಾಗ ತಾಯಿ ಹತ್ರ ಹೋಗಿ ನಮ್ಮ ತಂದೆ ಯಾರು ಅಂತ ಹೇಳಿದ್ರೆ, ನಾನು ಯೌವನದಲ್ಲಿ ಪರಿಚಾರಣೆಯಲ್ಲಿ ಆಗಿದ್ದಾಗ ನಿನ್ನನ್ನು ಪಡೆದೆ, ನಾನು ಜಾಬಾಲ, ನೀನು ಸತ್ಯಕಾಮ, ಸತ್ಯವನ್ನು ಹೇಳ ಅಂತ ಅವ್ರ ಅಮ್ಮ ಕಳಿಸ್ತಾಳೆ. ಈ ಸತ್ಯವನ್ನು ಹೇಳು ಅಂತ ಹೇಳ್ತಕ್ಕಂಥ ಜ್ಞಾನ ಬಂದಿದ್ದು ಈ ಪುಸ್ತಕ ಜ್ಞಾನದಿಂದ. ನಮ್ಮ ತಂದೆಯನ್ನು ತಿಳ್ಕೊಂಡು ಬಾ ಅಂತ ಕೇಳಿದಾಗ ತಾಯಿ ಹತ್ರ ಹೋಗಿ ನಮ್ಮ ತಂದೆ ಯಾರು ಅಂತ ಹೇಳಿದ್ರೆ, ನಾನು ಯೌವನದಲ್ಲಿ ಪರಿಚಾರಣೆಯಲ್ಲಿ ಆಗಿದ್ದಾಗ ನಿನ್ನನ್ನು ಪಡೆದೆ, ನಾನು ಜಾಬಾಲ, ನೀನು ಸತ್ಯಕಾಮ, ಸತ್ಯವನ್ನು ಹೇಳ ಅಂತ ಅವ್ರ ಅಮ್ಮ ಕಳಿಸ್ತಾಳೆ. ಈ ಸತ್ಯವನ್ನು ಹೇಳು ಅಂತ ಹೇಳ್ತಕ್ಕಂಥ ಜ್ಞಾನ ಬಂದಿದ್ದು ಈ ಪುಸ್ತಕ ಜ್ಞಾನದಿಂದ.